ಸಿನಿಮಾ ರಂಗದಿಂದ ಚೇತನ್ ಅವರು ಯಾಕೆ ದೂರ ಉಳಿತಾರೆ? ಬಿಕಾಸ್ ನಾವು ಒಂದು ಚಾಕ್ಲೇಟ್ ಬಾಯ್ ಆಗಿ ನೋಡಿದ್ವಿ, ಒಂದು ಲವರ್ ಬಾಯ್ ಆಗಿ ನೋಡಿದೀವಿ. ಬಟ್ ಇಲ್ಲೆಲ್ಲೋ ಒಂದು ಕಡೆ ನನಗೆ ನೋಡಿದಾಗ ಹೋರಾಟಗಳು ಇದನ್ನ ನೋಡಿದಾಗ ಡಿಫ್ರೆಂಟ್ ಕೈಂಡ್ ಆಫ್ ಚೇತನ್ ಅವರು. ಈ ಚೇತನೇ ಬೇರೆ, ಆ ಚೇತನೇ ಬೇರೆ. ಮತ್ತೆ ಯಾವಾಗ ಸರ್ ನಾವು ಆ ಥರ ಚಾಕ್ಲೇಟ್ ಬಾಯ್ ಥರ ಲವರ್ ಬಾಯ್ ಥರ ನೋಡೋದು? ಪೂಜಾ ಅವರೇ, For business and personal promotions, please contact 9686376663. ಸಿನಿಮಾದಲ್ಲಿ ಡೈರೆಕ್ಟರ್ ನಿರ್ದೇಶನ ಮಾಡಿರೋ ಕಲ್ಪನೆಗೆ ನಾವು ಸೂಟ್ ಆದರೆ ನಾವು ಅದಕ್ಕೆ ಅವರು ನೇಣು ತುದಿಯ ಗೊಂಬೆಯಂತೆ ನಾವು ಆಡ್ತೀವಿ. ಬರಹಗಾರರು ಬರೆದಿರೋ ಕ್ಯಾರೆಕ್ಟರ್ಗೆ ನಾವು ಸೂಟ್ ಆದರೆ ಆ ಪಾತ್ರಕ್ಕೆ ಅವರು ರೂಪಿಸಿರ್ತಾರೆ. ನಿರ್ಮಾಪಕರು ದುಡ್ಡು ಹಾಕಿದ್ರೆ ಸಿನಿಮಾ ಬರುತ್ತೆ. ಅದೆಲ್ಲ ನಾನಲ್ಲ, ಅದು ನನ್ನ ವೃತ್ತಿ ಅಥವಾ ನನ್ನ ಪಾತ್ರ, ಅಥವಾ ಅದು ಆ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬಿಸೋಕೆ ಒಂದು ಪ್ರಯತ್ನ, ಚಳುವಳಿ, ಹೋರಾಟ, ದೇಶ ಸೇವೆ, ಈ ಒಂದು ಸಮಾಜ ಸೇವೆ, ಇದೆಲ್ಲ ನಾನು, ಇದೆಲ್ಲ ನಂದು, ಇದೆಲ್ಲ ನನಗೆ ಒಂದು ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್, ಇಟ್ ಕಮ್ಸ್ ಫ್ರಮ್ ದ ಮೈಂಡ್, ಇಟ್ ಕಮ್ಸ್ ಫ್ರಮ್ ದ ಇಂಟೆನ್ಷನ್. ಸೊ ಇದರಲ್ಲಿ ಇದು ನನ್ನ ಒಂದು ವಿಷನ್ ಇದೆ, ನನ್ನ ವ್ಯಕ್ತಿತ್ವ ವಿಚಾರ ಇದೆ. ಅದರಲ್ಲಿ ನಾನು ಅವ್ರು ಹೇಳಿದ ಚೌಕಟ್ಟಿನಲ್ಲಿ ನಾನು ನಿಭಾಯಿಸ್ತಾ ಇದ್ದೀನಿ ಅಷ್ಟೇ ಪ್ರಾಮಾಣಿಕವಾಗಿ. ಸೊ ಆ ಲವರ್ ಬಾಯ್ ಸಿನಿಮಾದಲ್ಲಿ ನಾನು ಮಾಡದೇ ಇದ್ರು, ಯಾರೇ ಪಾತ್ರ ಮಾಡಿದ್ರು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಆಗ್ತಾಯಿತ್ತು, ಅಥವಾ ಅಷ್ಟೇ ಚೆನ್ನಾಗಿ ಆಗಿಲ್ಲ ಅನ್ನೋದು ಆಗ್ತಾಯಿತ್ತು. ಇಟ್ ವುಡ್ ನಾಟ್ ಹ್ಯಾವ್ ಮೇಡ್ ಅ ಡ್ರಾಸ್ಟಿಕ್ ಡಿಫ್ರೆನ್ಸ್. ಬಟ್ ಈ ಸಮಾಜದಲ್ಲಿ ಚಳುವಳಿ, ಹೋರಾಟ, ಸಮಾಜ ಸೇವೆ, ಆ್ಯಕ್ಟಿವಿಸಮ್ ನಾನು ಮಾಡಿಲ್ಲ ಅಂದರೆ ದೆನ್ ದೇರ್ ವಿಲ್ ಬಿ ಅದರ್ಸ್ ಹು ಡೂ ಇಟ್ ಇನ್ ದೇರ್ ಓನ್ ವೇ, ಹೊರತು ಈ ರೀತಿಯಲ್ಲಿ ಸಮಾಜ ದಿಕ್ಕಿನಲ್ಲಿ ಮಾಡೋರು ಭಾಳ ಕಡಿಮೆ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಸಿನಿಮಾಗಳು ಮಾಡಲ್ವಾ, ಅಥವಾ ಏನಿದೆ ಸರ್, ಏನು ಗೋಲ್ ಇಟ್ಕೊಂಡಿದ್ದೀರಾ? ನೋಡಿ ಪೂಜಾ ಅವರೇ, ಸಿನಿಮಾ ಮಾಡಬಾರ್ದು ಅಂತಲ್ಲ. ನಮಗೆ ಒಳ್ಳೆಯ ಸಿನಿಮಾ ಬಂದರೆ ಅದನ್ನು ಮಾಡ್ತೀವಿ. ಇವಾಗಲೂ ಕೂಡ ಒಂದು ಸಿನಿಮಾ ಫಿನಿಷಿಂಗ್ ಸ್ಟೇಜಸ್ಗಳಲ್ಲಿ ಬರ್ತಾ ಇದೆ, ಒಂದು ಅರ್ಧದಲ್ಲಿದೆ, ಅದೆಲ್ಲ ಒಂದು ರೀತಿ ಕೆಲಸಗಳು ನಡೀತಾ ಇದೆ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾ ಅನ್ನೋದು ಒಂದು ವ್ಯಾಪಾರದ ರಂಗ. ಸಿನಿಮಾಗೆ ನಿಮ್ಮ ಒಂದು ಎಷ್ಟು ಒಳ್ಳೆಯವರೋ ಕೆಟ್ಟವರೋ, ಎಷ್ಟು ಮಟ್ಟಿಗೆ ಒಳ್ಳೆಯವರು, ಎಷ್ಟು ಮಟ್ಟಿಗೆ ಕೆಟ್ಟವರು, ಅದೆಲ್ಲ ಮುಖ್ಯ ಆಗಲ್ಲ. ನಿಮ್ಮ ಟ್ಯಾಲೆಂಟಿಗೆ ಅದು ಬೆಲೆ ಇಲ್ಲ. ನಿಮ್ಮ ಒಂದು ರೀತಿಯ ನೀವು ಟ್ವೀಟ್ ಮಾಡಿ ಜೈಲಿಗೆ ಹೋಗ್ತಿರೋ ಅಥವಾ ಕೊಲೆ ಆರೋಪದಿಂದ ಜೈಲಿಗೆ, ಇದು ಯಾವುದೋ ಮುಖ್ಯ ಆಗಲ್ಲ. ಸಿನಿಮಾ ರಂಗದ ನೀನು ಹೀರೋ ಆಗಿದ್ದರೆ ನಿನ್ನಿಂದ ಹಾಕಿದ ದುಡ್ಡು ವಾಪಸ್ ಬರುತ್ತಾ, ಕಲೆಕ್ಷನ್ಸ್ ಎಷ್ಟು ಬರುತ್ತೆ 3 ದಿನ, ಮತ್ತು ಓವರ್ ಆಲ್ ಅನ್ನೋದು ನಿನಗೆ ವ್ಯಾಲ್ಯೂ ಅಷ್ಟೇ. ಸೊ ಹಾಗಿದ್ದಾಗ ಐ ಆಮ್ ನಾಟ್ ಮೇಕಿಂಗ್ ಎ ಜಜ್ಮೆಂಟ್, ಅದನ್ನು ಗುಡ್ ಆ್ಯಂಡ್ ಬ್ಯಾಡ್ ಅಂತ. ಇಟ್ಸ್ ಅ ಬಿಸ್ನೆಸ್. ಆ ಬಿಸ್ನೆಸ್ನಲ್ಲಿ ವರ್ಕೌಟ್ ಆದರೆ ಸಿನಿಮಾಗಳು ಬಂದೇ ಬರ್ತವೆ. ಆ ಬಿಸ್ನೆಸ್ ವರ್ಕೌಟ್ ಆಗಲ್ಲ, ಅಥವಾ ಏನೋ ಒಂದು ರಿಸ್ಕ್ ಆಗ್ಬೋದು, ಏನೋ ಒಂದು ಕಾಂಟ್ರವರ್ಸಿ ಆಗ್ಬೋದು, ಏನೋ ಒಂದು ಈ ರೀತಿ ಭಯ ಇದ್ದಾಗ ಹಿಂದೆ ಸರಿತಾರೆ. ನಮಗೆ ಪ್ರೊಡ್ಯೂಸರು ಗೆಲ್ಲಬೇಕು, ಬಟ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಚಳುವಳಿ, ನಮ್ಮ ಹೋರಾಟ, ನಮ್ಮ ಸಮಾಜದ ಕನಸನ್ನು ನಾವು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಇದರಿಂದ ನನಗೆ ಲಾಭ ಆಗೋಂಗಿಂತ ನಾವು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡ್ಬೋದು ಪೂಜಾ ಅವರೇ. ಅದರಿಂದ ನಿರ್ಮಾಪಕ, ನಿರ್ದೇಶಕ, ಹೀರೋಗೆ ಒಳ್ಳೆಯದಾದರೆ ಅದು ಒಂದು 2% 3% ಚಾನ್ಸು ಸಕ್ಸಸ್ಸು. ಅದ್ರಲ್ಲಿ ಒಳ್ಳೆಯದಾಗಿ ಅಷ್ಟು ಮಾತ್ರ ಒಳ್ಳೆಯದಾಗುತ್ತೆ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಜನರ ಜೀವನಕ್ಕೆ ಏನು ಬೆನಿಫಿಟ್ ಆಗಲ್ಲ. ಸಿನಿಮಾ ಇಂಡಸ್ಟ್ರಿ ಪೂಜಾ ಅವರೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾಜದಿಂದ ಪಡೆದಿರೋದು ಜಾಸ್ತಿ, ಆದರೆ ಕೊಟ್ಟಿರೋದು ಭಾಳ ಕಡಿಮೆ ನನ್ನ ಕಣ್ಣಲ್ಲಿ. ಹಾಗಿದ್ದಾಗ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲ್ಲ ಅಂತ ಅಲ್ಲ, ಬಟ್ ಓವರ್ ಆಲ್ ಇನ್ ದ ಬೆಟರ್ಮೆಂಟ್ ಆಫ್ ಅ ಸೊಸೈಟಿ ಇಟ್ ಹ್ಯಾಸ್ ಬೆನಿಫಿಟೆಡ್ ಅ ಲಾಟ್. ಹೆಸರು ಬಂದಿದೆ, ದುಡ್ಡು ಮಾಡ್ಕೊಂಡಿದ್ದಾರೆ, ಪ್ರಚಾರ ಸಿಕ್ಕಿದೆ, ರೋಲ್ ಮಾಡಲ್ಸ್ ಅಂತ ಗುರುತಿಸಿದ್ದಾರೆ. ಅದು ಯೋಗ್ಯನೋ ಯೋಗ್ಯ ಅಲ್ಲದೆ ಇರೋದು ಬೇರೆ ಪ್ರಶ್ನೆ, ಬಟ್ ದೇ ಹ್ಯಾವ್ ಬೆನಿಫಿಟೆಡ್ ಅ ಲಾಟ್ ಇಂಡಸ್ಟ್ರಿ, ನಾನು ಸೇರಿ. ಬಟ್ ಸಮಾಜಕ್ಕೆ ಕೊಟ್ಟಿರೋದು ಭಾಳ ಕಡಿಮೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂದರೆ ಸುಳ್ಳಿಲ್ಲ. ಬಟ್ ಸಮ್ಹೌ ಐ ಫೀಲ್ ರಿಯಲಿ ಪ್ರೌಡ್ ಸರ್. ಯಾರಂದರೆ ಯಶ್ ಸರ್, ರಿಷಬ್ ಶೆಟ್ಟಿ ಅವರು ಯಾವ ಲೆವೆಲ್ಲಿಗೆ ಅಂದರೆ, ಅವರು ಲೈಕ್ ರಾಮಾಯಣ ಅನ್ನುವಂತಹ ಸಿನಿಮಾ ಮಾಡ್ತಿದ್ದಾರೆ, ಟಾಕ್ಸಿಕ್ ಒಂದು ದೊಡ್ಡ ಮಟ್ಟದ ಸಿನಿಮಾ ಅದು. ಇವರೆಲ್ಲ ನಮ್ಮ ಕನ್ನಡದವ್ರು ಇಷ್ಟು ಲೆವೆಲಿಗೆ ಬೆಳೀತಿದ್ದಾರಲ್ಲ ಅನ್ನುವಂತಹ ಖುಷಿ ಇರುತ್ತೆ. ಎಂಟರ್ಟೈನ್ಮೆಂಟ್ ವೈಸ್ ಒಟ್ಟಿನಲ್ಲಿ ಅವ್ರು ಬೆಳೀತಾ ಇದ್ದಾರಲ್ಲ ಅನ್ನುವಂತಹ ಖುಷಿ ನಮಗೊಂದು ಕಡೆ ಇದ್ದೇ ಇರುತ್ತೆ. ಸೊ ಏನು ಹೇಳ್ತೀರಾ ಇದಕ್ಕೆ? ಪೂಜಾ ಅವರೇ, ವ್ಯಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದರೆ, ಅದು ಕರ್ನಾಟಕದವರಾಗಿ ಬೆಳೆದರೆ, ಅದು ಅವರ ಟ್ಯಾಲೆಂಟ್ ಮೇಲೆ, ಅವರ ಒಂದು ಡೈರೆಕ್ಷನ್ ಮೇಲೆ ಇಂಥವರೆಲ್ಲ ಬೆಳೆದರೆ ನಮಗೆ ಸಂತೋಷ. ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ರೀಚ್ ಆಗ್ತಿರೋದು, ವರ್ ಹ್ಯಾಪಿ. ಬಟ್ ನಮ್ಮ ಗುರಿ ಇರೋದು ವ್ಯಕ್ತಿಗಳು ಬೆಳೆಯೋದಲ್ಲ, ನಮ್ಮ ಗುರಿ ಇರೋದು ಸಿನಿಮಾ ರಂಗ ಬೆಳೆಯೋದು. ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಬ್ಬರು 2 3 ಜನ ವ್ಯಕ್ತಿಗಳು ಅವರ ಬಜೆಟ್ಗಳು 100 ಕೋಟಿ ಆದರೆ ಸಿನಿಮಾ ರಂಗಕ್ಕೆ ಏನು ಉಪಯೋಗ ಇಲ್ಲ. ಹೆಸರಾಗ್ಬೋದು ಕನ್ನಡ ಸಿನಿಮಾ, ಇವರೆಲ್ಲ ಬಂದಿದ್ದಾರೆ. ಕನ್ನಡ ಸಿನಿಮಾ ರಂಗ ಬೆಳಿಬೇಕು ಅಂದರೆ
ದ ಪರ್ಸೆಂಟೇಜ್ ಆಫ್ ಸಕ್ಸಸ್ ಆಫ್ ಫಿಲ್ಮ್ಸ್ ಮಸ್ಟ್ ಇನ್ಕ್ರೀಸ್. 2023-24 2.5% ಇತ್ತು. 24ನಲ್ಲಿ 3.5% ಆಯಿತು. 25ನಲ್ಲಿ ಎಷ್ಟು ನಾನು ಚೆಕ್ ಮಾಡಬೇಕು. ಇವಾಗ 26 ಬಂದಿದೆ. ನಮಗೆ 3.5%, 4%, 2%ಅಲ್ಲಿ ನಮ್ಮ ಸಿನಿಮಾದಲ್ಲಿ ಹಿಟ್ ಆಗ್ತಾ ಇದೆ ಅಂದರೆ ಅದು ಇಂಡಸ್ಟ್ರಿಗೆ ಒಳ್ಳೆಯದಾಗಿಲ್ಲ. ಅದು ಇಂಡಸ್ಟ್ರಿ ಇಸ್ ನಾಟ್ ಅ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ. ಕೆಲವು ವ್ಯಕ್ತಿಗಳು ಬೆಳೆದರೆ ಫೈನ್, ಬಟ್ ಸಮಾಜ ನಾನು ಉದಾಹರಣೆ ಕೊಡ್ತೀನಿ. ಒಂದು ಅಂಬಾನಿನೋ ಒಂದು ಅದಾನಿ ಆಗಿದ ತಕ್ಷಣ ನಮ್ಮ ಸಮಾಜಕ್ಕೆ ಉತ್ತಮನಾ? ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗಬೇಕು ಪೂಜಾ ಅವರೇ. ಬರೀ ಸದಾಶಿವ ನಗರದವರೇ ಬೆಳ್ಕೊಂಡಿದ್ರೆ, ಅವರೇ ಒಬ್ಬರೇ ಒಂದು ರಿಯಲ್ ಎಸ್ಟೇಟಿಂದ ಬಂದು ಅವ್ನು ಮಾತ್ರ ಬೆಳೆದ್ರೆ ಅದು ಸಮಾಜಕ್ಕೆ ಏನು ಕೊಡುಗೆ? ನಾವೆಲ್ಲರೂ ಕೂಡ ಒಂದು ಸಮಾಜ ಕಟ್ಟಬೇಕು. ಎಲ್ಲರ ಜೀವನ. ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ನಾವು ಒಂದು ಯಶವಂತಪುರ ಸ್ಲಮ್ಮಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಇವತ್ತಿಗೂ ಎಷ್ಟು ಬಡತನದಲ್ಲಿ, ಎಷ್ಟು ಶಿಕ್ಷಣ ವಂಚಿತರಾಗಿ, ಎಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಹಾಗಿದ್ದಾಗ ಯಾರೂ ತಪ್ಪು ಮಾಡಿಲ್ಲ, ಯಾರು ಇವರು ಎಲ್ಲ ರೀತಿಯಲ್ಲಿ ಈ ವ್ಯವಸ್ಥೆ ಅನ್ಯಾಯವಾಗಿದೆ. ಆದರೆ ಅವರು ಒಂದು ಬೆಳೆದು ಒಂದು ಸಮಾಜ ಆದಾಗ ಅವಾಗ ನೋಡಿ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಯಾರೋ ಇಬ್ಬರು ಅಗರ್ಭ ಶ್ರೀಮಂತ ಆಗ್ಬಿಟ್ಟು ಬೆಳೆದ್ರೆ ಅವ್ರಿಗೆ ಒಳ್ಳೇದಾಯಿತು, ನಮ್ಮ ಸಮಾಜಕ್ಕೆ ಏನು ಒಳ್ಳೆಯದು? ಈ ವ್ಯಕ್ತಿಗಳಿಗೆ ಒಳ್ಳೇದಾಯಿತು, ನಮ್ಮ ಇಂಡಸ್ಟ್ರಿಗೆ ಏನು ಒಳ್ಳೆಯದು? ದಾಟ್ಸ್ ದ ಕ್ವೆಶ್ಚನ್. ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಸರು ಬಂತಲ್ಲ ಸರ್, ಅಂದರೆ ನಮ್ಮ ಚಿತ್ರರಂಗದಿಂದ ನಮ್ಮ ಕನ್ನಡದಲ್ಲಿ ಈ ಥರ ನಟರಿದ್ದಾರೆ ಅಂತ ಒಂದು ಹೆಸರು. ಕರ್ನಾಟಕದಲ್ಲಿ ಭಾಳ ಅಗರ್ಭ ಶ್ರೀಮಂತರಾದರೆ IT ಬಿಸ್ನೆಸ್ಸಿಂದನೋ ರಿಯಲ್ ಎಸ್ಟೇಟಿಂದನೋ ಯಾವುದೋ ಒಂದು ರೀತಿ ಕಂಪನಿ ಶುರು ಮಾಡ್ಕೊಂಡ್ರೂ ಕರ್ನಾಟಕಕ್ಕೆ ಹೆಸರು ಬರುತ್ತೆ. ಈ ವ್ಯಕ್ತಿ ಕರ್ನಾಟಕದವ್ರು ಅಂತ. ಬಟ್ ಕರ್ನಾಟಕದ ಜನರಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತಾ? ದೀಸ್ ಕ್ವೆಶ್ಚನ್ಸ್ ಹ್ಯಾವ್ ಟು ಬಿ ಆಸ್ಡ್. ಹೆಸರು ಬಂದ್ರೂ ಕೂಡ ಆ ಹೆಸರು ಇಟ್ಸ್ ರೆಕಗ್ನಿಷನ್. ಆಲ್ ರೆಕಗ್ನಿಷನ್ ಡಸಂಟ್ ಮೀನ್ ಇಟ್ ಬೆನಿಫಿಟ್ಸ್ ದ ಇಂಡಸ್ಟ್ರಿ ಓವರ್ ಆಲ್. ನಮ್ಮ ಫಾರ್ ಎಕ್ಸಾಂಪಲ್ ರೆಕಗ್ನಿಷನ್ ಬರದಿದ್ರೂ ಕೂಡ ಮಲಯಾಳಂ ಥರ ಪರ್ಸೆಂಟೇಜ್ ಆಫ್ ಸಕ್ಸಸ್ ಜಾಸ್ತಿ ಇದ್ದರೆ ಇಟ್ಸ್ ಅ ಬೆಟರ್ ಇಂಡಸ್ಟ್ರಿ. ನಿಜ ಹೇಳಬೇಕು ಅಂದರೆ ನಮಗೆ 100 ಕೋಟಿ ಬಜೆಟ್ ಇರೋ ಹೀರೋ ಇಲ್ಲದೇ ಇದ್ರೂ ಕೂಡ ಎಲ್ಲರೂ ಕೂಡ ಒಂದು 3-4 ಕೋಟಿ, 5 ಕೋಟಿ, 10 ಕೋಟಿ, 15 ಕೋಟಿಗೆ ಸೀಮಿತ ಆಗಿ ಸಕ್ಸಸ್ ಪರ್ಸೆಂಟೇಜ್ 20% ಇದ್ದರೆ ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಇಂಡಸ್ಟ್ರಿ. ಇಟ್ಸ್ ಹೌ ಯು ಡ್ರೀಮ್, ಹೌ ಯು ವರ್ಕ್, ಹೌ ಯು ಅಸ್ಪೈರ್ ಆ್ಯಂಡ್ ಹೌ ಯು ಡಿಫೈನ್. ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತೀರ? ಹೀಗೆ ನಾನು ನೋಡ್ತೀನಿ. ಹಾಗಿದ್ದರೆ ಯಾರ ಮೇಲೂ ನಮಗೆ ಕೋಪನೋ ಬೇಡನೋ ಇಷ್ಟನೋ ಸಂತೋಷ, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಟ್ ದ್ಯಾಟ್ ಈಸ್ ನಾಟ್ ಇಂಡಿಕೇಟಿವ್ ಆಫ್ ಅನ್ ಐಡಿಯಲ್ ಇಂಡಸ್ಟ್ರಿ ಅನ್ನೋದು ನನ್ನ ಮಾತು. ಇಂಡಿವಿಜುವಲ್ ಗ್ರೋತ್ ಇಸ್ ನಾಟ್ ಇಂಡಿಕೇಟಿವ್ ಆಫ್ ಅನ್ ಐಡಿಯಲ್ ಇಂಡಸ್ಟ್ರಿ. ದೆನ್ ಡೋಂಟ್ ಯು ಫೀಲ್ ಪ್ರೌಡ್ ಸರ್ ಯಶ್ ಬಗ್ಗೆ? ಎಲ್ಲರ ಬಗ್ಗೆ ನಮ್ಗೆ ಸಂತೋಷ. ಸಿನಿಮಾ ಸಕ್ಸಸ್ ಯಾವುದೇ ಆದ್ರೂ ನಮಗೆ ಸಂತೋಷನೇ. ಜಾಸ್ತಿ ಬಜೆಟ್ ಸಕ್ಸಸ್ ಆಗಿದ ತಕ್ಷಣ ಜಾಸ್ತಿ ಸಂತೋಷ, ಕಡಿಮೆ ಬಜೆಟ್ ಸಕ್ಸಸ್ ಆದರೆ ಕಡಿಮೆ ಸಂತೋಷ ಅಲ್ಲ. ಹಾಕಿದ ದುಡ್ಡು ವಾಪಸ್ ಬಂತು, ಪ್ರೊಡ್ಯೂಸರ್ ಗೆದ್ದರು ಅಂದರೆ ನಮ್ಗೆ ಸಂತೋಷ. ಆ ಸಂತೋಷನ ಬರೀ ಒಬ್ಬರೋ ಇಬ್ಬರು ಆಗದೆ, ಒಬ್ಬರೋ ಇಬ್ಬರು ತಂಡಗಳಾಗದೆ 50, 70, 100 ಆದರೆ ಇಂಡಸ್ಟ್ರಿ ಭಾಳ ಒಳ್ಳೆಯದು. ಓಕೆ, ನೈಸ್ ಸರ್. ಓಕೆ, ಸೂಪರ್. ಇನ್ನೊಂದು ವಿಚಾರ ಸರ್, ಯಾವಾಗಲೂ ಅಷ್ಟು ಕಮೆಂಟ್ಗಳನ್ನ ನಿಮ್ಮ ಬಗ್ಗೆ ನೋಡಿರ್ತೀನಿ. ಜನಗಳಿಗೆ ಸರಿ ಅನಿಸುತ್ತೆ, ಚೇತನ್ ಅವ್ರಿಗೆ ಅದು ಸರಿ ಅನಿಸಲ್ಲ. ಚೇತನ್ ಅವ್ರು ಯಾವಾಗಲೂ ವಿರೋಧವಾಗಿರ್ತಾರೆ. ಅವ್ರು ಆ್ಯಂಟಿ ನ್ಯಾಷನಲಿಸ್ಟ್ ಗುರು, ಅವ್ರು ಆ್ಯಂಟಿ ನ್ಯಾಷನಲಿಸ್ಟ್ ಅಷ್ಟೇ, ಅವ್ರ ಮಾತು ಕೇಳಬೇಡಿ. ಈ ಥರದ್ದು ಬಹಳಷ್ಟು ಕಮೆಂಟ್ಸ್ಗಳನ್ನು ನಾನು ಯಾವಾಗಲೂ ನೋಡ್ತೀನಿ. ಅಲ್ಲ, ಪರವಾಗಿ ಮಾತಾಡಿರೋರು ಇದ್ದಾರೆ, ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ವಾವ್ ಅವ್ರ ವಿಚಾರಗಳು ಇಷ್ಟ ಆಗುತ್ತೆ, ಚೇತನ್ ಜೈ, ಈ ಥರದ್ದೆಲ್ಲ ಹಾಕಿರೋದು ನೋಡಿದ್ದೀನಿ. ಬಟ್ ತುಂಬ ಜನ ಹೇಳೋದು, ಕೆಲವರು ಕಮೆಂಟ್ಗಳು ಹಾಕೋದು, ಚೇತನ್ ಅವ್ರಿಗೆ ಯಾಕೆ ನಮಗೆ ಸರಿ ಅನ್ಸೋದು ಯಾಕೆ ಅವ್ರಿಗೆ ಯಾಕೆ ಸರಿ ಅನ್ಸಲ್ಲ, ಯಾಕೆ ಅವರು ನಮ್ಮ ವಿರೋಧನೇ ಇರ್ತಾರೆ ಅನ್ನೋ ಅಂತಹ ಪೂಜಾ ಅವರೇ, ಒಂದು ಹೇಳ್ತೀನಿ. ಇವತ್ತು ನಮಗೆ ವಿರೋಧ ಬರೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. 2 ವರ್ಷ 1.5 ವರ್ಷದಿಂದ ವಿರೋಧ ಬರೋದು ಭಾಳ ಕಡಿಮೆ. ಬಟ್ ನೀವು ಹೇಳೋದು ಕೂಡ ಆಗಿದೆ. ಯಾಕೆ ಚೇತನ್ ಈ ವಿಚಾರನ ಈ ರೀತಿ ನೋಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಬಟ್ ನಮ್ಮ ಉದ್ದೇಶ ಏನಂದರೆ ಪೂಜಾ ಅವರೇ, ಜನರಿಗೆ ಬೇರೆ ಥರ ಆಲೋಚನೆ ಮಾಡೋದನ್ನು ಬೆಳೆಸಬೇಕು. ನಮಗೆ ವಾಟ್ ಈಸ್ ಅ ಡೆಮಾಕ್ರಸಿ? ಡೆಮಾಕ್ರಸಿ ಈಸ್ ಅ ಪ್ರಜ್ಞಾವಂತರ ಒಂದು ನಾಗರಿಕರಾಗಿರೋ, ಒಂದು ಅರಿವಿರೋ ಒಂದು ನಾಗರಿಕರು. ನಮಗೆ ಅನಿಸಿದ್ದೇ ಸರಿ ಅಂದ್ಬಿಟ್ಟು ಯಾವಾಗ ಒಂದು ಹೊಸ ಆಲೋಚನೆ ಬಂದು ಇದು ಒಂದು ರೀತಿ ಸರಿ ಇರ್ಬೋದಲ್ಲ ಅಂತ ಬಂದಾಗಲೇ ನಮ್ಮ ಆಲೋಚನಾ ಕ್ರಮ ಬೆಳೆಯೋದು, ನಮ್ಮ ಪ್ರಜಾಪ್ರಭುತ್ವ ಬೆಳೆಯೋದು. ವಿ ನೀಡ್ ವೇರಿಯಸ್ ಐಡಿಯಾಸ್ ಇನ್ ಅ ಡೆಮಾಕ್ರಸಿ ಪೂಜಾ ಅವರೇ. ಯಾವಾಗ ನಮಗೆ 2 ಐಡಿಯಾ ಪರ ವಿರೋಧ ಅಂತ ಬಂದಾಗ ಡೆಮಾಕ್ರಸಿ ಬೆಳೆಯಲ್ಲ. ಇಟ್ಸ್ ಅ ವೆರಿ ಸ್ಟ್ಯಾಗ್ನೆಂಟ್ ಡೆಮಾಕ್ರಸಿ.
ಯಾವಾಗ ಪರ ವಿರೋಧ ಬಿಟ್ಟು ಈ ರೀತಿ ಸೂಕ್ಷ್ಮವಾಗಿ ನೋಡಿದ್ರೆ ಇಟ್ಸ್ ಎ ಡಿಫ್ರೆಂಟ್ ವೇ ಆಫ್ ಲುಕಿಂಗ್ ಆ್ಯಟ್ ಇಟ್. ಇಟ್ ಹೆಲ್ಪ್ಸ್ ಡೆಮಾಕ್ರಸಿ ಗ್ರೋ. ಒಂಥರ ವ್ಯಕ್ತಿಗಳು ಜಾಸ್ತಿ ಬೆಳೀತಾರೆ, ವಿಚಾರಗಳು ಬೆಳೆಯುತ್ತೆ, ಪರ್ಯಾಯ ಬೆಳೆಯುತ್ತೆ, ಪರಿಹಾರಗಳು ಬೆಳೆಯುತ್ತೆ. ನಿಜ ಹೇಳಬೇಕಂದ್ರೆ ಪೂಜಾ ಅವರೇ, ಯಾರು ಈ ರೀತಿ ಅಯ್ಯೋ ಚೇತನ್ ನನಗೆ ಈ ಥರದ್ದೆಲ್ಲ ಬೇರೆ ಬೇರೆದು ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೋ ಅವ್ರಿಗೆ ಮನಸ್ಸಿಗೆ ಸ್ಟ್ರೈಕ್ ಆಗಿರುತ್ತೆ ನಮ್ಮ ವಿಚಾರ. ಅವ್ರಿಗೆಲ್ಲೋ ಒಂದು ಕಡೆ ನಾನು ಇಷ್ಟು ವರ್ಷ ಈ ರೀತಿ ಯೋಚನೆ ಮಾಡಿದ್ದೀನಿ, ಇವಾಗ ಇವನೇನೋ ಇದು ಹೇಳ್ತಾ ಇದ್ದಾನೆ, ಇದರಲ್ಲೂ ಸೆನ್ಸಿಬಲ್ ಇದೆಯಲ್ಲ ಅಂತ ಅವ್ರಿಗೆ ಅನಿಸಿರುತ್ತೆ. ಸೊ ನಿಜವಾಗ್ಲೂ ವಿಚಾರವಂತರು ಯಾರು ಗೊತ್ತಾ ಪೂಜಾ ಅವರೇ? ಯಾರು ನೂರಾರು ಸಾವಿರಾರು ಪುಸ್ತಕ ಓದಿರೋರಲ್ಲ, ಯಾರು ದೊಡ್ಡ ದೊಡ್ಡ ಡಿಗ್ರಿ ಪಡೆದಿರೋರಲ್ಲ, ಯಾರು ಹೊಸ ಆಲೋಚನೆ ಬಂದಾಗ ಆ ಆಲೋಚನೆ ಸರಿನೋ ತಪ್ಪೋ ಅಂತ ಮೆಲ್ಕಾಕಿ ಅವರ ಮಾಮೂಲಿಯಾಗಿ ಯೋಚನೆ ಮಾಡೋದಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡೋಕ್ಕೆ ರೆಡಿ ಆಗ್ತಾರಲ್ಲ, ತಯಾರಿ ಆಗ್ತಾರಲ್ಲ, ಅಥವಾ ಒಪ್ಕೊಳ್ತಾರಲ್ಲ ಹೊಸ ಆಲೋಚನೆಗಳು, ಅವ್ರು ನೋಡಿ ಈಸ್ ಅ ವೆರಿ ಗುಡ್ ಥಿಂಕರ್. ಯು ಮಸ್ಟ್ ಬಿ ಓಪನ್ ಟು ನ್ಯೂ ಐಡಿಯಾಸ್. ಅಲ್ಲಿ ಎವಿಡೆನ್ಸ್ ಇದ್ದರೆ, ಅಲ್ಲಿ ಒಂದು ಆಧಾರ ಬೇಸ್ ಇದ್ದರೆ, ಅಲ್ಲಿ ಫ್ಯಾಕ್ಟ್ಸ್ ಇದ್ದರೆ ಓಪನ್ ಮೈಂಡೆಡ್ ಚೇಂಜ್ ಆಗಿ. ಯು ಮಸ್ಟ್ ಬಿ ಓಪನ್ ಟು ಚೇಂಜ್ ಯುವರ್ ಮೈಂಡ್. ನಮ್ಗೆ ಯಾಕೆ ಯುವಕರು, ಯಾಕೆ ಯಂಗ್ಸ್ಟರ್ಸು ಮತ್ತು ಈ ರೀತಿ ಯೋಚನೆ ಮಾಡೋರು ಭಾಳ ಮುಖ್ಯ ಆಗ್ತಾರೆ ಅಂದರೆ ದೇ ಹ್ಯಾವ್ ಅನ್ ಓಪನ್ ಮೈಂಡ್. ನಮಗೆ ಎಷ್ಟೋ ಸರಿ ವಯಸ್ಸಾದಷ್ಟು ನಮ್ಮ ಮೈಂಡು ಕ್ಲೋಸ್ ಆಗಿಬಿಡುತ್ತೆ ಹಳೆ ಜನ್ರೇಷನ್ಸ್ಗಳಾಗ. ಬಟ್ ಯಂಗರ್ ಜನ್ರೇಷನ್ಸು, ಯೂತು ಮತ್ತು ಈವನ್ ಓಪನ್ ಮೈಂಡೆಡ್ ಪೀಪಲ್ ಅಂದಾಗ ಹೊಸ ಆಲೋಚನೆಗಳಿಗೆ ಸ್ವೀಕಾರ ಮಾಡೋ ಮನಸ್ಥಿತಿ ಇರುತ್ತೆ. ನಾನು ಹೇಳಿದ್ದಲ್ಲ ಸತ್ಯನೇ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಅದನ್ನು ಯೋಚನೆ ಮಾಡಿ, ಅದನ್ನು ಮೆಲುಕು ಹಾಕಿ, ಅದರಲ್ಲಿ ಸತ್ಯ ಇದೆ ಅಂದರೆ ನೀವು ಒಪ್ಕೊಳ್ಳಿ, ಸತ್ಯ ಇಲ್ಲ ಅಂದರೆ ತಿರಸ್ಕಾರ ಮಾಡಿ. ಬಟ್ ನಾನು ಹೇಳೋ ಆಲೋಚನೆಗಳು ಬರೀ ಬೇರೆ ಇದು ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳೋನಲ್ಲ. ನಾನು ಹೇಳೋದು ಮೀಡಿಯಾ ಹೆಡ್ಲೈನ್ಸ್ ಮಾಡ್ಕೊಳ್ಳೋದಲ್ಲ. ನಾನು ಹೇಳೋದು ಇದು ಯಾರೂ ಮಾತಾಡ್ತಿರಲ್ಲ, ನಾನು ಒಬ್ಬನೇ ಮಾತಾಡಬೇಕು ಅಂತ ಅಲ್ಲ. ನಾನು ಹೇಳೋದು ಪೂಜಾ ಅವರೇ, ಯಾವುದೋ ಎಲ್ಲ ವಿಚಾರಗಳು ಈ ಶಕ್ತಿ ರಚನೆ ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಡೋನು ನಾನು. ಐ ಫೈಟ್ ದ ಪವರ್ ಸ್ಟ್ರಕ್ಚರ್. ಎವ್ರಿಥಿಂಗ್ ಇಸ್ ಬಿಲ್ಟ್ ಆನ್ ಪವರ್ ಸ್ಟ್ರಕ್ಚರ್ಸು, ಶಕ್ತಿ ರಚನೆಗಳ ಮೇಲೆ. ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಪವರ್ ಸ್ಟ್ರಕ್ಚರ್. ಆ ಪವರ್ ಸ್ಟ್ರಕ್ಚರ್ ನಾನು ಏನು ಮಾಡ್ತೇನೆ ಅಂದರೆ ತಲೆಮಟ್ಟದಿಂದ ಏರಿಸ್ತೀನಿ, ಮೇಲಿಂದ ಇಳಿಸ್ತೀನಿ, ಒಂದು ಸಮಸ್ಯೆ ಮಾಡಿದ್ದೀನಿ. ಅಷ್ಟೇ ಮಾಡಿರೋದು 15 ವರ್ಷದಿಂದ. ನಾನೇನು ಒಂದು ಆಸ್ಟ್ರೋಫಿಸಿಕ್ಸ್ ಡಿಗ್ರಿ ಮಾಡಬೇಕು ಅಂತ ಏನಿಲ್ಲ. ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಡ್ತೀನಿ. ಈ ರೀತಿ ಮಾಡಿದ್ರೆ ಒಂದು ಸಮಾಜ ನಿರ್ಮಾಣ ಮಾಡ್ಬೋದು. ಸೊ ಜನ ಅದನ್ನು ಒಂದು ರೀತಿ ಅವರು ಅದನ್ನು ಯೋಚನೆ ಮಾಡ್ತಿರೋದು, ಅದನ್ನು ಅವ್ರ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿರೋದು ನನಗೆ ಸಂತೋಷ ಆಗುತ್ತೆ. ಯಾಕೆಂದರೆ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಕೇಳಿಸ್ಕೊತಾ ಇದ್ರಲ್ವಾ, ಕೇಳಿಸ್ಕೊಂಡ್ರೆ ಅಲ್ವಾ ಅವ್ರು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ. ಸೊ ಆ ಕೇಳಿಸ್ಕೊಳ್ಳೋ ಒಳ್ಳೆ ಗುಣ ಇದೆಯಲ್ಲ ಅವರಲ್ಲಿ, ಅದಕ್ಕೆ ನನಗೆ ಮೆಚ್ಚುಗೆ.